ಇಲ್ಲ ಗಡಿ ಜಿಲ್ಲೆಯ ಡ್ಯಾಂಗಳಲ್ಲಿ ನೀರೇ ಇಲ್ಲ. ಹೀಗಾದ್ರೆ ಹೆಂಗೆಪ್ಪ ಅಂತಿದ್ದಾರೆ ಸಾರ್ವಜನಿಕರು. ಒಂದು ಕಡೆ ಮಳೆಗಾಲ, ಇನ್ನೊಂದು ಕಡೆ ತೀವ್ರ ಬರಗಾಲ ಉಂಟಾಗಿದೆ. ಇಲ್ಲಿ ಗಡಿ ಜಿಲ್ಲೆಯ ಡ್ಯಾಂಗಳಲ್ಲಿ ನೀರೇ ಇಲ್ಲ. ಹೀಗಾಗ್ಬಿಟ್ರೆ ಹೇಗಪ್ಪ ಅಂತ ಏನು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಹೀಗಾದ್ರೆ ಹೇಗೆ ಶಿವ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಒಂದು ಕಡೆ ಮಳೆಗಾಲ ಇರುವಂಥದ್ದು, ಇನ್ನೊಂದೆಡೆ ತೀವ್ರ ಬರಗಾಲ ಬರ್ತಾ ಇದೆ. ಸರಿಯಾದಂತಹ ಮಳೆ ಆಗ್ತಾ ಇಲ್ಲ. ಕಾಣದ ಮೋಡ, ಬಾರದ ಮಳೆ, ತಂಪಾಗದಂತಹ ಇಳೆ, ಬತ್ತಿದಂತಹ ಒಡಲು ಖಾಲಿ ಆಗ್ತಾ ಇವೆ ಡ್ಯಾಮ್. ಜೂನ್ ಜುಲೈ ಅಂತಂದ್ರೆ ಮಳೆ ಸೀಸನ್, ಆದ್ರೆ ಈ ಬಾರಿ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸರಿಯಾದಂತಹ ಪ್ರಮಾಣದಲ್ಲಿ ಮಳೆ ಇಲ್ಲ. ಡ್ಯಾಮ್ಗಳು ಒಣಗುಡ್ತಾ ಇರುವಂಥದ್ದು. ಈ ಸಲ ಮಾಡಿದಂತಹ ಬಿತ್ತನೆ ಬೀಜಗಳು ಒಣಗ್ತಾ ಇರುವಂಥದ್ದು. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ವರುಣ ಬರ್ತಾ ಇಲ್ಲ. ಇಲ್ಲಿ ಬೆಳಗಾವಿಯ ಜಿಲ್ಲೆಯಲ್ಲಿ 29% ಮಳೆಯ ಕೊರತೆ ಇದೆ. ಇನ್ನು ಖಾನಾಪುರ, ಬೆಳಗಾವಿಯಲ್ಲಿ ತಲಾ 62% ಮಳೆ ಕೊರತೆ ಉಂಟಾಗಿದೆ. ಬತ್ತಿದಂತಹ ಬೆಳಗಾವಿ ಜಿಲ್ಲೆಯ 2 ಪ್ರಮುಖ ಜಲಾಶಯಗಳು ಏನು ಹಿಡಕಲ್ ಹಾಗೂ ನವಿಲು ತೀರ್ಥ ಡ್ಯಾಂಗಳು ನೀರಿಲ್ಲದೆ ಈಗ ಖಾಲಿ ಆಗಿವೆ. ಇರೋ ನೀರು ಕೆಲ ದಿನಗಳಿಗೆ ಕುಡಿಯಲು ಮಾತ್ರ ಮೀಸಲಿಡಲಾಗಿದೆ. 51 TMC ಸಾಮರ್ಥ್ಯದ ಹಿಡಕಲ್ ಡ್ಯಾಂನಲ್ಲಿ 7.21 TMC ನೀರು ಇದೆ. 37 TMC ಸಾಮರ್ಥ್ಯದ ನವಿಲು ತೀರ್ಥ ಡ್ಯಾಂನಲ್ಲಿ ಈಗ 8.7 TMC ನೀರು ಇರುವಂಥದ್ದು. ಈ ರೀತಿ ಆಗ್ಬಿಟ್ರೆ ಹೇಗಪ್ಪ ಶಿವ ಅಂತ ಜನರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸರಿಯಾದಂತಹ ಮಳೆ ಆಗ್ತಾ ಇಲ್ಲ. ಈಗ ಜೂನ್ ಜುಲೈ ಈ ಟೈಮ್ನಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕಿತ್ತು, ಆದರೆ ಈ ಬಾರಿ ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿರುವಂಥದ್ದು. ವಾಡಿಕೆಗಿಂತ ಕಡಿಮೆ ಮಳೆ ಆಗಿರೋದ್ರಿಂದ ರಾಜ್ಯದ ಎಲ್ಲೆಲ್ಲೂ ಕೂಡ ಬರಗಾಲದ ಮುನ್ಸೂಚನೆ ಕಾಣಿಸ್ತಾ ಇದೆ. ಏನು ಸಾಕಷ್ಟು ಡ್ಯಾಮ್ಗಳು ಬತ್ತಿ ಹೋಗ್ತಾ ಇರುವಂಥದ್ದು. ಹಾಗೆ ಬೆಳಗಾವಿಯಲ್ಲೂ ಕೂಡ ಅಂದರೆ ನವಿಲು ಡ್ಯಾಮ್ ಹಾಗೂ ಹಿಡಕಲ್ ಡ್ಯಾಮ್ ಈಗ ನೀರಿಲ್ಲದೆ ಖಾಲಿಯಾಗಿ ಕಾಣಿಸ್ತಾ ಇರುವಂಥದ್ದು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಅಂದರೆ ರೈತರಿಗೂ ಕೂಡ ತೊಂದರೆ ಆಗುವಂಥದ್ದು. ಬೆಳೆಗಳಿಗೆ ಸರಿಯಾದಂತಹ ನೀರು ಸಿಗೋದಿಲ್ಲ. ಕುಡಿಯಲು ಮಾತ್ರ ನೀರಿದೆ ಈಗ, ಆದರೆ ಬೆಳೆ ಬೆಳೆಯಲು ನೀರಿಲ್ಲ. ಹಾಗಾಗಿ ರೈತರಿಗೆ ಸಾಕಷ್ಟು ಕಷ್ಟ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ, ಈಗ ಮಳೆ ಆಗಬೇಕು, ಈಗಲೇ ಹೀಗಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರದ ಭೀತಿ ಉಂಟಾಗಿದೆ. ಈಗ ಈ ಸಲ ಏನು ಬಿತ್ತಿದಂತಹ ಬೆಳೆಗಳು ಒಣಗ್ತಾ ಇರುವಂಥದ್ದು. ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ, ಅಂದರೆ ಸರಿಯಾದಂತಹ ಮಳೆ ಆಗಿಲ್ಲ. ಹಾಗಾಗಿ ಬಿತ್ತಿದಂತಹ ಬೀಜಗಳೆಲ್ಲ ಒಣಗ್ತಾ ಇರುವಂಥದ್ದು. ಸರಿಯಾದಂತಹ ಬೆಳೆ ಆಗ್ತಾ ಇಲ್ಲ. ಬರಗಾಲದ ಮುನ್ಸೂಚನೆ ಕಾಣಿಸ್ತಾ ಇದೆ. ಈ ಬಾರಿ ಏನು ಡ್ಯಾಮ್ಗಳೆಲ್ಲ ಖಾಲಿ ಆಗಿದ್ದು ಕುಡಿಯಲು ಮಾತ್ರ ನೀರಿದೆ. ಮುಂದೆ ಏನಾಗುತ್ತೆ ಕತೆ? ಬೆಳೆ ಬೆಳೆಯಲು ಸರಿಯಾದಂತಹ ನೀರಿನ ಪೂರೈಕೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂತಹ ಸಾಧ್ಯತೆ ಇದೆ.